ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಅಲ್ಲಿ 3 ಎಕರೆ ಇದೆ. 1 ಎಕರೆ ಇಟ್ಕೊಂಡು 2 ಎಕರೆ ನಮಗೆ ಕೊಡ್ತಾರೆ. ತಾರ್ ರೋಡ್ ಪಾಯಿಂಟ್ ಇರೋವಂಥದ್ದು, ತಾರ್ ರೋಡ್ ಅಟ್ಯಾಚ್, ಆಮೇಲೆ ವಿಲೇಜ್ ಅಟ್ಯಾಚ್ ಕೂಡ ಇದೆ. ನಮಗೆ ಜಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಕೂಡ ಚಿನ್ನ ಇದ್ದಂಗಿದೆ. ಒಂದು ಬೋರ್ ಇದೆ ಸ್ನೇಹಿತರೆ, ಒಂದಕ್ಕೆ ಮೋಟ್ರ್ ಬಿಟ್ಟಿಲ್ಲ. ಅದಕ್ಕೆ ರನ್ನಿಂಗ್ ಕಲ್ಟಿವೇಷನ್. ಅವರೀಗ ಇದರಲ್ಲಿ ಅರಿಶಿನ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಅರಿಶಿನ ಬೆಳಿಬೇಕು ಅಂದರೆ ತಮಗೆ ಗೊತ್ತು, ನೀರಾವರಿ ಹೆಂಗಿರಬೇಕು ಏನು ಅಂತ ನಾವು ಹೇಳುವ ಮಾತೇ ಇಲ್ಲ. ಜಾಗ ಕೂಡ ಅಷ್ಟೇ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲ್ ಆಗಿ ಒಳ್ಳೆ ವಾತಾವರಣ, ಒಳ್ಳೆ ಜಾಗ, ಪೊಲ್ಯೂಷನ್ ಇಲ್ಲ ಸ್ನೇಹಿತರೆ. ಇಲ್ಲಿ ನಮಗೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ ಇದು. ನಾವು ಇಲ್ಲಿ ಬೋರ್ಗೆ ಮೋಟ್ರ್ ಹಾಕ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಜಾಗ ಅಷ್ಟು ಚೆನ್ನಾಗಿದೆ. ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಕಿತ್ತಳೆ, ಸೇಬು, ಸಪೋಟ, ನಾನಾ ರೀತಿಯ ಹಣ್ಣಿನ ಗಿಡಗಳು ಹಾಕಿ ನಾವು ಇಲ್ಲಿ ಒಳ್ಳೆ ಅದ್ಭುತವಾದ ತೋಟ ಮಾಡ್ಬೋದು. ಇಲ್ಲ ಅಂತಂದರೆ ಬೆಳೆ ಬೆಳಿತೀನಿ ಅಂತಂದರೆ ನೀವು ಯಾವ ಬೆಳೆ ಬೆಳೆದರೂ ಕೂಡ ಅಚ್ಚುಕಟ್ಟಾಗಿ ಬರ್ತವೆ. ಇಲ್ಲ ಅಂತಂದರೆ ನಾವು ಇಲ್ಲಿ ಸೊಪ್ಪು, ತರಕಾರಿ ಏನು ಬೇಕಾದ್ರೆ ಬೆಳಿಬೋದು. ಯಾಕೆಂದರೆ ಜಾಗ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ನು, ಲೇಬರ್ಗೆ ಯೋಚನೆ ಇಲ್ಲ. ವಿಲೇಜ್ ಕೂಡ ನಮಗೆ ನಿಯರ್ ಇದೆ. ಪ್ರತಿಯೊಂದು ಕೂಡ ನಮಗೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅಕ್ಕಪಕ್ಕದಲ್ಲೆಲ್ಲ ನಮಗೆ ಇಲ್ಲಿ ಒಳ್ಳೊಳ್ಳೆ ತೋಟಗಳು ಮಾಡ್ಕೊಂಡಿದ್ದಾರೆ. ನೋಡಿ, ಇವರು ಅರಿಶಿನ ಕೂಡ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಮುಂದೆ ಖಾಲಿರೋ ಜಾಗ ಅವ್ರು ಮೊದಲು ಈರುಳ್ಳಿ ಹಾಕಿದರು, ಅದು ತೆಗೆದ ಮೇಲೆ ಇದು ಮಾಡಿಲ್ಲ. ಈಗ ಅರಿಶಿನ ಇಲ್ಲಿ ಹಿಂದ್ಗಡೆಗೆ ಹಾಕಿರೋದು. ಈ ಕಡೆ ಎಲ್ಲ ಒಳ್ಳೆ ಅವ್ರಿಗೆ ಏನು ಬೇಕು ಅದನ್ನು ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡ್ ಟಚ್ ಇರುವಂತಹ ಒಂದು ಜಾಗ. ನಾವು ಇವರು ಲ್ಯಾಂಡ್ 36 ಲ್ಯಾಕ್ ಹೇಳ್ತಾಯಿದ್ದಾರೆ ಪರ್ ಎಕರ್. 1 ಎಕರೆಗೆ 36 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ಅವ್ರು ಹೇಳ್ಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ಇವತ್ತು ಖಾಲಿ ಭೂಮಿಗಳಿಗೆ ಎಲ್ಲಿಗೆ ಹೋದ್ರೂ ಖಾಲಿ ಭೂಮಿಗಳಿಗೆ ಹೇಳ್ತಾರೆ 40 ಲಕ್ಷ 50 ಲಕ್ಷ ಅಂದ್ಕೊಂಡು. ಇನ್ನೂ ಕೆಲವು ಕಡೆ 60 70 ತರಾವರಿ ಈ ಥರ ಹೇಳ್ತಾರೆ. ನಮಗೆ ವಿಲೇಜ್ ಅಟ್ಯಾಚ್ಮೆಂಟ್ ಇದೆ, ಒಳ್ಳೆ ಜಾಗ ಇದೆ, ಒಳ್ಳೆ ನೀರಾವರಿ ಇದೆ. ಇವರು 36 ಲಕ್ಷ ಹೇಳ್ತಾರೆ. ಇದ್ರ ಸ್ವಲ್ಪನೇ ನೆಗೋಷಿಯಬಲ್ ಆಗುತ್ತೆ. ಜಾಸ್ತಿ ಇವರು ಬಿಡೋದಿಲ್ಲ ಸ್ನೇಹಿತರೆ. ಅವರು ಏನು ಹೇಳಿದ್ದಾರೆ ಅದು ಮಾತ್ರ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ತಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ, ಸುತ್ತಮುತ್ತ ತೋಟನೇ, ವಿಲೇಜ್. ನೋಡಿ, ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ನಾವು ಮನೆ ಕಟ್ಕೊಂಡು ಇಲ್ಲಿ ಆರಾಮಾಗಿ ವಾಸ ಮಾಡ್ಬೋದು. ಒಳ್ಳೆ ಫಾರ್ಮ್ ಹೌಸ್ ಮಾಡಿಬಿಟ್ಟು ಮಾತ್ರ ಸೂಪರಾಗಿರುತ್ತೆ. ಇಲ್ಲಿ ನಾವು ಒಳ್ಳೆ ತೋಟ ಮಾಡ್ತೀವಿ ಅಂತಂದರೆ ಇನ್ನೂ ಅನುಕೂಲ. ಸಾವಯವ ಕೃಷಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಭೂಮಿಗಳು ಯಾವಾಗಲೂ ಅಷ್ಟೇ ಸಾವಯವ ಕೃಷಿ ಮಾಡ್ತೀನಿ ಅಂತಂದಾಗ ಒಳ್ಳೆ ಭೂಮಿ ಕೂಡ ಹಾಳಾಗೋದಿಲ್ಲ. ಒಳ್ಳೆ ಫಲವತ್ತತೆಯ ಬೆಳೆಗಳನ್ನ ಬೆಳಿಬೋದು. ನಮ್ಮಿಂದ ನಾವು ಸಾವಯವ ಕೃಷಿ ಮಾಡಿದಾಗ ನಮ್ಮನ್ನು ನೋಡಿ ಬೇಕಾದಷ್ಟು ಜನ ಕೂಡ ರಾಸಾಯನಿಕ ಗೊಬ್ಬರದಿಂದ ಹೊರಬರ್ತಾರೆ ಸ್ನೇಹಿತರೆ. ನಾವು ಈ ಥರ ಒಳ್ಳೆ ಜಾಗದಲ್ಲಿ ಒಳ್ಳೆಯದು ಅಂತಂದರೆ ಒಂದು 3-4 ಹಸುಗಳನ್ನ ಇಟ್ಕೊಂಡು, ಇಲ್ಲ ಮರಿಗಳನ್ನ ಒಂದು 4-5 ಮರಿಗಳನ್ನ ಇಟ್ಕೊಂಡ್ರೆ ಆ ಗೊಬ್ಬರ, ಹಸುವಿನ ಗಂಜಲ ಕೂಡ ನಮಗೆ ಇದಕ್ಕೆ ತುಂಬ ಉಪಯುಕ್ತ ಆಗುತ್ತೆ. ಯಾಕೆಂದರೆ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಬೆಳಿಬೋದು. ನಾವು ಯಾವುದೇ ತಗೊಂಡ್ರೂ ನಮಗೆ ಕೆಮಿಕಲ್ಸ್ ಇರುವಂತಹ ಹಣ್ಣುಗಳೇ ತಿನ್ನೋದು. ನಾವು ತಗೊಳ್ಳೋ ಫ್ರೂಟ್ಸ್ ಆಗಲಿ, ಊಟನಾರು ಆಗಲಿ, ಪ್ರತಿಯೊಂದು ಕೂಡ ಅಷ್ಟೇ. ಯಾಕೆಂದರೆ ಪ್ರತಿಯೊಂದಕ್ಕೂ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಬೆಳೆಯೋದ್ರಿಂದ ಮನುಷ್ಯನ ಆರೋಗ್ಯ ಹದಗೆಡ್ತಾ ಇದೆ ಸ್ನೇಹಿತರೆ.
ಅದರಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ನಾವು ಸಾವಯವ ಕೃಷಿ ಮಾಡಿ ಒಳ್ಳೆ ಬೆಳೆಗಳನ್ನ ಬೆಳೆದು ನಾವು ಒಬ್ಬರೇ ಬೆಳೆದಿದ್ದಲ್ಲಿ ಉಪಯೋಗ್ಸೋಕ್ಕಾಗಲ್ಲ. ಅದನ್ನು ನಾವು ಸ್ವಲ್ಪ ಮಾರಾಟ ಮಾಡಿದಾಗ ಅದರಿಂದ ಕೂಡ ನಮ್ಗೆ ಹಣ ಅನ್ನೋದು ಬರುತ್ತೆ. ಪ್ರತಿಯೊಂದು ಕೂಡ ಅಷ್ಟೇ, ನಾವು ಏನು ಭೂಮಿಗೆ ಎಫೆಕ್ಟಿವ್ ಹಾಕ್ತೀವೋ ಅಷ್ಟು ಕೂಡ ನಮ್ಗೆ ಎನರ್ಜಿ ಅನ್ನೋದು ಇದ್ದೇ ಇರುತ್ತೆ. ಕಾಮನಾಗಿ ಹೇಳ್ತೀವಿ, ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲಿ ಬರುತ್ತೆ ಮೂರು ಕೂಡ? ನಾವು ಜಮೀನಲ್ಲಿ ವರ್ಕ್ ಮಾಡಬೇಕು. ಸಾಧ್ಯ ಆದಷ್ಟು ವರ್ಕ್ ಮಾಡಿದಾಗ ನಾವು ವಾರಕ್ಕೆ ಒಂದಿನ ಬರ್ತೀವೋ 15 ದಿನಕ್ಕೊಂದು ಸಲ ಬರ್ತೀವೋ ಲ್ಯಾಂಡ್ ಹತ್ರಕ್ಕೆ, ಅಲ್ಲ, ನಾವು ಬಂದಾಗ ಆ ಲ್ಯಾಂಡ್ಲಿ ನಮ್ಮ ಕೈಲಾದಷ್ಟು ಕೆಲಸಗಳನ್ನ ನಾವು ಅಲ್ಲಿ ಮಾಡಿದಾಗ ನಿಜವಾಗ್ಲೂ ಹೇಳ್ತೀನಿ, ಆ ಪದಗಳಿಗೆ ಆವಾಗ ಅರ್ಥ ಬರುತ್ತೆ. ಯಾಕೆಂದರೆ ಎಲ್ಲರೂ ಮಾಡಲೇಬೇಕು ಅಂತೇನಿಲ್ಲ, ನಮ್ಮ ಕೈಲಿ ಏನಾಗುತ್ತೆ ಅದು ಮಾಡಬೇಕು. ಇವತ್ತು ಅನಾರೋಗ್ಯದಿಂದ ದೂರ ಆಗಬೇಕು ಅಂತಂದರೆ ನಾವು ಇಷ್ಟು ವರ್ಕ್ ಮಾಡಲೇಬೇಕು. ಜಮೀನಲ್ಲಿ ತಿರುಗಾಡ್ಕೊಂಡಿದ್ರೂ ಸಾಕು, ಆ ಗಾಳಿ ವಾತಾವರಣಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ವಿಷ ಅಂಶ ದೇಹದಿಂದ ಹೊರ ಹೋಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ಅನುಕೂಲ ಆಗುತ್ತೆ, ತುಂಬ ಉಪಯೋಗ ಆಗುತ್ತೆ. ಎಷ್ಟೋ ಜನಗಳು ನನಗೆ ಒಳ್ಳೆ ಲ್ಯಾಂಡ್ ಸಿಕ್ಕಲಪ್ಪ, ತಾರೋಡ್ಗಿದ್ರು ಸಾಕು, 1 ಲಕ್ಷ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಜಾಗ, ಒಳ್ಳೆ ನೀರಾವರಿ ಬೇಕು, ಒಳ್ಳೆ ರನ್ನಿಂಗ್ ಕಂಡೀಷನ್ ಇರಬೇಕು ಅಂದಾಗ ನಮಗೆ ಇದು ತುಂಬ ಸೂಕ್ತ ಅನಿಸುತ್ತೆ ಸ್ನೇಹಿತರೆ. ನೀವು ಈ ಥರ ಮಾಡಿದಾಗ ನಮ್ಮಂಥವ್ರಿಗೂ ಕೂಡ ತುಂಬ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.